ಕಾಲೇಜಿನಲ್ಲಿ 5ನೇ ವರ್ಷದ ವೆಲ್ಕಮಿಂಗ್ ಕಾರ್ಯಕ್ರಮ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡುವ ಸಂದರ್ಭದಲ್ಲಿ ವೇದಿಕೆ ಬೇರಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಮುಖ್ಯ ಅತಿಥಿಗಳೇ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಪೋಷಕರೇ, ವಿದ್ಯಾರ್ಥಿನಿಯರೇ, ಭಾಳ ಕಾರ್ಯಕ್ರಮಕ್ಕೆ ಬಂದಾಗ ಭಾಳ ಸಂತೋಷ ಆಯಿತು, ಭಾಳ ಖುಷಿಯೂ ಕೂಡ ಆಯಿತು. ಅದೇ ನಮ್ಮ ಅಧ್ಯಕ್ಷರಿಗೆ ಹೇಳ್ತಾ ಇದ್ವಿ, ಈ ಶಾಲೆ ಹೇಗೆ ಲತಾ ಮೇಡಮ್ನವರು, ನಾವು ಕೂಡ ಸ್ಟೂಡೆಂಟ್ಸೇ, ಏನು ಅವತ್ತು ಶಿಸ್ತನ್ನು ಕಾಪಾಡ್ಕೊಂಡು ಬಂದಿದ್ರು, ಇವತ್ತು ಕಾಲೇಜಲ್ಲೂ ಕೂಡ ಅದೇ ಶಿಸ್ತಿದೆ. ಇಷ್ಟು ಪಿನ್ ಡ್ರಾಪ್ ಸೈಲೆನ್ಸ್ ಯಾವ ಕಾಲೇಜಲ್ಲೂ ಕೂಡ ಇದ್ದಿಲ್ಲ, ಅಷ್ಟು ಪಿನ್ ಡ್ರಾಪ್ ಸೈಲೆನ್ಸಲ್ಲಿ ಕಾಲೇಜ್ ನಡೀತಾ ಇದೆ. ಭಾಳ ಸಂತೋಷ. ಲತಾ ಮ್ಯಾಮ್ನವರು ಒಂದು ಎಜುಕೇಷನ್ ಸಿಸ್ಟಮ್ನ ಹೇಗೆ ಕಂಟ್ರೋಲ್ ಮಾಡ್ತಾರೆ ಅಂತೇಳಿ ನೋಡಿ. ಅವತ್ತಿನ ಕೂಡ ಏನು 30 ವರ್ಷದಿಂದ ಕೂಡ ಮಾಡ್ತಿದ್ದಾರೆ, ಅದೇ ಶಿಸ್ತನ್ನು ಕಾಪಾಡಿಕೊಂಡು ಮಕ್ಕಳನ್ನು ಕೂಡ ಅದೇ ಶಿಸ್ತನ್ನು ಕಲಿಸ್ತಿದ್ದಾರೆ ನೋಡಿ. ಭಾಳ ಸಂತೋಷ ಆಯಿತು. ಇದೇ ರೀತಿ ಶಿಸ್ತನ್ನು ಮಕ್ಕಳು ತಮ್ಮ ಜೀವನದಲ್ಲೂ ಕೂಡ ಅಳವಡಿಸ್ಕೊಳ್ಳಿ. ಯಾಕಪ್ಪ ಅಂತ ಹೇಳಿದ್ರೆ ಓದು ಒಂದೇ ಮುಖ್ಯ ಅಲ್ಲ, ಅದ್ರ ಜೊತೆಗೆ ಶಿಸ್ತು ಭಾಳ ಮುಖ್ಯವಾದಂಥ ಕೆಲಸ. ಹಾಗಾಗಿ ಅದನ್ನು ನಾವು ಉಳಿಸ್ಕೋಬೇಕು ಅಂತ ಹೇಳ್ತಾ, ಏನು ಸೈಂಟ್ ಜೋಸೆಫ್ ಶಾಲೆ ಸಮಾಜಕ್ಕೆ ಉತ್ತಮವಾದಂಥ ಕೊಡುಗೆಯನ್ನು ಕೊಡ್ತಾ ಇದೆ. ಶಾಲೆಯಲ್ಲಿರ್ಬೋದು, ಕಾಲೇಜಲ್ಲಿರ್ಬೋದು ಉತ್ತಮವಾದಂಥ ಕೆಲಸವನ್ನು ಮಾಡ್ತಾ ಬರ್ತಾರೆ. ಸಮಾಜಕ್ಕೂ ಕೂಡ ಉತ್ತಮವಾದಂಥ ಕೊಡುಗೆಯನ್ನು ಕೊಟ್ಟು ಒಳ್ಳೆಯ ವಿದ್ಯಾರ್ಥಿಗಳನ್ನ ಇಲ್ಲಿ ಓದಂತರು ಭಾಳ ಒಳ್ಳೊಳ್ಳೆಯ ಸ್ಥಾನಗಳಿಗೆ ಹೋಗ್ತಿದ್ದಾರೆ. ಭಾಳ ಸಂತೋಷ. ಮುಂದಿನ ದಿನಗಳಲ್ಲಿ ನಿಮ್ಮ ಭವಿಷ್ಯನೂ ಕೂಡ ಉಜ್ವಲವಾಗಲಿ. ಏನಿವತ್ತು ಫ್ರೆಷರ್ಸ್ ವೆಲ್ಕಮ್ಗೆಲ್ಲ ವೆಲ್ಕಮಿಂಗ್ ಮಾಡ್ತಾಯಿದ್ದಾರೆ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಿಮ್ಮ ವಿದ್ಯಾರ್ಥಿ ಜೀವನ ಒಳ್ಳೆಯದಾಗಲಿ. ಅದೇ ರೀತಿ ಏನು ಕಳೆದ ವರ್ಷ ಎಲ್ಲರೂ ಕೂಡ ಉತ್ತಮವಾದಂಥ ಸಾಧನೆ ಮಾಡಿ ಒಳ್ಳೆಯ ಮಾರ್ಕ್ಸನ್ನು ತೊಗೊಂಡಿದ್ದೀರಾ, ಅವರು ಕೂಡ ಒಳ್ಳೆಯದಾಗಲಿ. ನಿಮ್ಮ ಭವಿಷ್ಯ ಬರೀ ಓದೋದ್ರ ಜೊತೆಗೆ ಕ್ರೀಡೆ ಜೊತೆಗೂ ನಿಮ್ಮ ಆಸಕ್ತಿ ಇರಲಿ. ಯಾಕಪ್ಪ ಅಂತ ಹೇಳಿದ್ರೆ, ಯಾರು ಕ್ರೀಡೆಯಲ್ಲಿ ಬೆಳೆಸ್ಕೊಳ್ತಾರೆ ಅವರ ಮನಸ್ಥಿತಿಗಳು ತುಂಬ ಚೆನ್ನಾಗಿರುತ್ತೆ. ಇವಾಗೆಲ್ಲ ನೋಡ್ತಾ ಇದ್ದೀರಾ, ಆಧುನಿಕ ಜಗತ್ತು ಬರೀ ಓದೋದ್ರ ಜೊತೆ ಮಾತ್ರ ನಮಗೆ ಕೆಲಸ ಸಿಗುತ್ತೆ ಅನ್ನೋದಿಲ್ಲ. ಅದ್ರ ಜೊತೆಗೆ ನಿಮ್ಮ ಬೇರೆ ನಿಮ್ಮ ಕ್ರೀಡೆಯಲ್ಲಿರ್ಬೋದು, ಬೇರೆ ಹವ್ಯಾಸಗಳನ್ನು ಕೂಡ ತಾವು ಬೆಳೆಸ್ಕೋಬೇಕು, ಒಳ್ಳೆಯ ಹವ್ಯಾಸಗಳನ್ನು. ಆವಾಗ ನಿಮ್ಮ ಮನಸ್ಥಿತಿನೂ ಕೂಡ ಭಾಳ ಚೆನ್ನಾಗಿರುತ್ತೆ. ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳ ಮನವಿ, ನಿಮ್ಮ ತಂದೆ ತಾಯಿಯವರು ಭಾಳ ಶ್ರಮವನ್ನು ಕೊಟ್ಟು ಇಂಥ ಉತ್ತಮವಾದಂಥ ಕಾಲೇಜುಗಳನ್ನು ಓದಿಸ್ತಾ ಇರ್ತಾರೆ. ಅದನ್ನು ಗಮನದಲ್ಲಿಟ್ಕೊಂಡು ನಿಮ್ಮ ತಂದೆ ತಾಯಿಯರಿಗೆ ಒಳ್ಳೆಯ ಗೌರವ ಸಿಗುವಂಥ ಕೆಲಸವನ್ನು ಮಾಡಿ, ನಿಮ್ಮ ತಂದೆ ತಾಯಿ ಏನು ಕಷ್ಟಪಡೋದು ನೋಡಿಬಿಟ್ಟು ನೀವು ಕೂಡ ಒಂದು ಗುರಿಯನ್ನು ಇಟ್ಕೋಬೇಕು. ನಿಮ್ಗೆ ಹೆಂಗೂ ಗುರುಗಳು ಸಿಕ್ಕಿದ್ದಾರೆ, ಗುರಿಯನ್ನು ಇಟ್ಕೋಬೇಕು ಅಂತೇಳಿ ಎಲ್ಲ ವಿದ್ಯಾರ್ಥಿಗಳಿಗೆ ಮನವಿ ಮಾಡ್ತಾ ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೊಟ್ಟು ಒಂದು ಮಾತು. ನಮಸ್ಕಾರ.